ಮಾಡ್ಬೋದಿತ್ತು. ಇಷ್ಟೋ ತನಕ ಮಾತಾಡಿದ್ರಲ್ಲಿ ಪ್ರಮುಖವಾಗಿ ನೀವು ಮಾತನಾಡ್ತಾ ಎಜುಕೇಷನ್ ಅನ್ನೋ ವಿಚಾರವನ್ನು ಮಾತಾಡ್ತಾ ಹೋದ್ವಿ ಸರ್. ಈ ಕಾನೂನು ಸುವ್ಯವಸ್ಥೆ ಅಂತ ಒಂದು ವಿಚಾರ ಬಂದಾಗ ಸಾಮಾನ್ಯವಾಗಿ ಇವತ್ತು ಎಜುಕೇಷನಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು. ಅವಾಗಿನ ಪರಿಸ್ಥಿತಿಯ ಎಜುಕೇಷನ್ ಮತ್ತು ಇವಾಗಿನ ಪರಿಸ್ಥಿತಿಯ ಎಜುಕೇಷನ್ ನೀವು ಹೇಗೆ ನೋಡ್ತೀರಾ ಸರ್? ಆವತ್ತು ಎಜುಕೇಷನ್ ಅನ್ನೋದು ಒಂದು ಮೂಲ ಇದಾಗಿ ಸಿಸ್ಟಮ್ ಆಗಿತ್ತು. ಎಜುಕೇಷನ್ ಇಲ್ಲದೆ ಮುಂದೆ ಜೀವನದಲ್ಲಿ ಯಾವ ವೃತ್ತಿನೂ ದೊಡ್ಡ ವೃತ್ತಿಗೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವಾಗಲೂ ಅದೇ ರೀತಿ ಇದೆ. ಆದರೆ ಇವತ್ತಿನ ವಿದ್ಯೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವಾಗ ನನ್ನ ಕಾಲದಲ್ಲಿ BSc ಆದ ನಂತರ BL ಆಗಬೇಕಾದ್ರೆ 2 ವರ್ಷ ಇದ್ದಿತ್ತು ಅಷ್ಟೇ. ಇವತ್ತಾಗಲ್ಲ. SSLC ಆದ ನಂತರ ನೇರವಾಗಿ 5 ವರ್ಷದ ಲಾ ಕೋರ್ಸಿಗೆ ಹೋಗ್ಬೋದು. ಆ 5 ವರ್ಷದ ಲಾ ಕೋರ್ಸಲ್ಲಿ ಬರೀ ಪಠ್ಯ ಪುಸ್ತಕಗಳ ಬಗ್ಗೆ ಮಾತ್ರ ಅಲ್ಲ, ಕೋರ್ಟಿನ ಅನುಭವ ಕೂಡ ಸಿಗ್ತಾ ಇತ್ತು. ಆ 5 ವರ್ಷದಲ್ಲಿ ಮೂಟ್ ಕೋರ್ಟ್ ಅಂತ ಇರ್ತಾ ಇದೆ, ಇವಾಗಲೂ ಇದೆ. ತದನಂತರ 1 ವರ್ಷದ ರಜೆಯಲ್ಲಿ ನೀವು ಯಾರಾದರೂ ವಕೀಲರ ಜೊತೆ ಕೆಲಸ ಮಾಡ್ಬೋದು, ನ್ಯಾಯಾಧೀಶರ ಜೊತೆ ಕೆಲಸ ಮಾಡಿದರೆ ಆ ಒಂದು ಅನುಭವ ಕೂಡ ನಿಮಗೆ ಮುಂದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಸಹಾಯ ಆಗ್ತಾ ಇತ್ತು. ಅದರಿಂದ ವಿದ್ಯೆಯಲ್ಲಿ ಅಂದಿಗೂ ಇಂದಿಗೂ ಭಾಳಷ್ಟು ವ್ಯತ್ಯಾಸ ಬಂದಿದೆ, ಎಲ್ಲ ವಿದ್ಯೆಯಲ್ಲಿ ಕೂಡ. ವಿದ್ಯೆ ಅನ್ನೋದು ಇವತ್ತು ಭಾಳ ಮುಖ್ಯವಾದದ್ದು. ವಿದ್ಯೆ ಇಲ್ಲದೆ ಒಂದು ದೊಡ್ಡ ಹುದ್ದೆಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಎಲ್ಲರೂ ವಿದ್ಯೆಗೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಜನರಲ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯನನ್ನು ತಯಾರು ಮಾಡೋದಕ್ಕೆ ಈ ದೇಶ ಕಾಪಾಡೋದಾಗಿರ್ಬೋದು, ಅಥವಾ ಈ ಕಾನೂನನ್ನು ಕಾಪಾಡೋ ವಿಚಾರವಾಗಿರ್ಬೋದು, ಕಾನೂನನ್ನು ಪಾಲಿಸೋ ವಿಚಾರ ಆಗಿರ್ಬೋದು, ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ನೀವು ನೋಡಿದಾಗ ಏನು ಕೊರತೆ ಅನ್ನೋದು ಕಾಣ್ತಾ ಇದೆ ಸರ್? ಎಜುಕೇಷನ್ ಸಿಸ್ಟಮಲ್ಲಿ ಏನು ಕೊರತೆ ಇಲ್ಲ. ಓಕೆ, ಆ ಕಾನೂನನ್ನು ಕಲಿತ ನಂತರ ಕಾನೂನನ್ನು ಪಾಲಿಸಲೇಬೇಕು, ಪಾಲಿಸದೇ ಇದ್ದರೆ ಏನಾಗಬಹುದು ಅನ್ನೋದರ ಮಾಹಿತಿ ಕೊಡ್ತಾರೆ. ಅದು ಬರೀ ಕಾಲೇಜಲ್ಲಿದ್ದವರಿಗೆ ಮಾತ್ರ ಅಲ್ಲ, ಸಾಧಾರಣವಾಗಿ ಸಮಾಜದಲ್ಲಿದ್ದಂಥ ವ್ಯಕ್ತಿಗಳಿಗೂ ಅದರ ಅನುಭವ ಇರ್ತದೆ, ಅದರ ಮಾಹಿತಿ ಕೂಡ ಇರ್ತದೆ. ನಾನು ತಪ್ಪು ಮಾಡಿದರೆ, ಕಾನೂನಿಗೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ನನಗೆ ಮತ್ತೆ ಶಿಕ್ಷೆ ಆಗ್ಬೋದು ಅನ್ನೋ ಅನುಭವ ಮತ್ತು ಮಾಹಿತಿ ಎಲ್ಲರಿಗೂ ಸಾಧಾರಣವಾಗಿ ಎಲ್ರಿಗೂ ಇದ್ದೇ ಇರ್ತದೆ. ಯಾಕಂದರೆ ಇದೊಂದು ಸಮಾಜದಲ್ಲಿ, ಕಾನೂನು ಅನ್ನೋದು ಸಮಾಜದಲ್ಲಿ ಭಾಳ ದೊಡ್ಡ ವಿಚಾರ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾನೂನಿನ ಮಾಹಿತಿ ಇಲ್ಲದೇ ಇರುವವರು ಭಾಳ ಕಮ್ಮಿ. ಯಾವ ಹಳ್ಳಿಯ ಮೂಲೆಯಲ್ಲಿ ಇದ್ದರೂ ಕೂಡ ಕಾನೂನಿನ ಬಗ್ಗೆ ಮಾಹಿತಿ ಇದ್ದೇ ಇರ್ತದೆ. ಆತ ಶಾಲೆಗೆ ಹೋಗಿರ್ಬೋದು, ಶಾಲೆಗೆ ಹೋಗದೇ ಇರ್ಬೋದು, ಆತನಿಗೂ ಕೂಡ ಗೊತ್ತು ಸಾಮಾಜಿಕವಾಗಿ ಏನು ಮಾಡಬಹುದು, ಏನು ಮಾಡಬಾರ್ದು ಅನ್ನೋ ವಿಚಾರದಲ್ಲಿ. ಅದು ಕ್ರಿಮಿನಲ್ ಅಫೆನ್ಸ್ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತಿರ್ತದೆ. ನಾವು ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರ ವಸ್ತುಗಳನ್ನು ಕದಿಯುವಂಗಿಲ್ಲ, ಈ ರೀತಿ ಎಲ್ಲ ಜನರಿಗೆ ಮಾಹಿತಿ ಇರ್ತದೆ. ಆದರೆ ಅದನ್ನು ಪಾಲಿಸ್ತಾರೋ ಇಲ್ಲ ಅನ್ನೋದು ಬೇರೆ ವಿಚಾರ. ಹೌದು, ಅಂದರೆ ಆ ಕಾನೂನನ್ನು ಸಾಮಾನ್ಯ ಜನರಾಗಿ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಸರ್ ಇವತ್ತಿಗೆ? ಭಾಳ ಮುಖ್ಯ. ಇಲ್ಲದೇ ಇದ್ದರೆ ಅವರಿಗೆ ಅವ್ರ ಮೇಲೆ ಏನಾದರೂ ಶಿಕ್ಷೆ ಆಗ್ಬೋದು. ಅದರಿಂದ ಭಾಳಷ್ಟು ಜನರಿಗೆ ಗೊತ್ತಿದೆ. ಗೊತ್ತಿಲ್ಲದನ್ನೋರು ಚಿಕ್ಕ ವಯಸ್ಸಿನ ಹುಡುಗರೇ ಮಕ್ಕಳೇ ಇರ್ಬೋದು ಹೊರತು ಹಿರಿಯರಲ್ಲಿ ಆ ಮಾಹಿತಿ ಇಲ್ಲ ಅಂತ ಹೇಳೋಕ್ಕೆ ಭಾಳ ಕಷ್ಟ. ಇಲ್ಲದೇ ಇದ್ದವರು ಇರ್ಬೋದು, ಆದರೆ ಭಾಳ ಕಮ್ಮಿ ಜನಸಂಖ್ಯೆಯಲ್ಲಿ ಕಮ್ಮಿ ಇರ್ತಾರೆ. ಯಾಕಂದರೆ ಮಿಕ್ಕಿದವರು ಅವ್ರಿಗೆ ಹೇಳ್ಕೊಡ್ತಾರೆ, ಇದು ಮಾಡಬಾರ್ದು, ಇದು ಮಾಡಿದ್ರೆ ತಪ್ಪು ಅಂತ. ಎಸ್ಪೆಷಲಿ ಪೋಷಕರು, ಅವರು ಚಿಕ್ಕ ಮಕ್ಕಳಾಗಿದ್ದಾಗ ಅವರ ಚಿಕ್ಕ ಮಕ್ಕಳಿಗೆ ಇದೇ ಮಾಹಿತಿ ಕೊಡ್ತಾ ಇರ್ತಾರೆ. ಇದು ಮಾಡಿದರೆ ತಪ್ಪಾಗ್ತದೆ, ಇದು ಮಾಡಿದರೆ ಜೈಲಿಗೆ ಹೋಗ್ಬೇಕಾಗ್ತದೆ, ಇದು ಮಾಡಿದರೆ ಅದರ ಇದು ಬೇರೆ ರೀತಿಯಲ್ಲಿ ಏನಾದರೂ ಆಗ್ಬೋದು ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಅದರಿಂದ ನನಗೆ ಗೊತ್ತಿಲ್ಲ ಅನ್ನೋದು ಕಾನೂನಲ್ಲೇ ತಪ್ಪು. ಕಾನೂನಿನ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅದಕ್ಕಾಗಿ ನಾನು ತಪ್ಪು ಮಾಡಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಾನೂನಲ್ಲಿ ಹೇಳ್ತದೆ, ಇಗ್ನರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ. ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ನೀವು ನಿಮ್ಮ ತಪ್ಪಿಂದ ತಪ್ಪಿಸಿಕೊಳ್ಳೋಕ್ಕೆ ಆಗಲ್ಲ.